ಫ್ರಮ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ರಾಮಾಯಣ ಸಿನಿಮಾದಲ್ಲಿ ರಾಮನಿಗಿಂತ ರಾವಣನನ್ನು ನೋಡಲು ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಇವತ್ತು ಬಿಟ್ಟಿರುವಂತಹ ಇಂಟ್ರೊಡಕ್ಷನ್ ಗ್ಲಿಮ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ದಶ ದಿಕ್ಕುಗಳಲ್ಲೂ ದಶಕಂಠನ ಸೌಂಡೆ ಅಂತಾನೆ ಹೇಳ್ಬೋದು. ಟು ಬಿ ಹಾನೆಸ್ಟ್ ರಾವಣನಿಗೋಸ್ಕರನೇ ನಾನು ಸಹ ಕಾಯ್ತಾ ಇದ್ದೀನಿ. ಸೊ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸೊ ಬಿಟ್ಟಿರುವಂತಹ ಟೈಟಲ್, ಇಂಟ್ರೊಡಕ್ಷನ್, ಅದ್ರ ಜೊತೆಗೆ ಕಾಸ್ಟಿಂಗ್ ಡೀಟೇಲ್ಸ್ ಅಂಡ್ ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ ಡೆಪ್ತ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಇಫ್ ಇನ್ ಕೇಸ್ ಏನಾದರೂ ಈ ವಿಡಿಯೋ ಅಟ್ಲೀಸ್ಟ್ ಒಂದು 50,000 ಜನ ನೋಡಿದ್ರೆ ಡೆಫಿನೆಟ್ಲಿ ಐ ಆಮ್ ಪ್ರಾಮಿಸಿಂಗ್ ಯು ಗೈಸ್, ನೀವು ರಾಕಿ ಅಭಿಮಾನಿ ಆಗಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಣ್ಣ ಅಪ್ಡೇಟ್ ಬಂದರೂ ಸಹ ನಿಮ್ಮ ತನಕ ತಲುಪುವ ಕೆಲಸನ ನಾನು ಖಂಡಿತವಾಗ್ಲೂ ನಾನು ಸಾಯುವ ತನಕ ಮಾಡೇ ಮಾಡ್ತೀನಿ. ಸೊ ಇದನ್ನು ಒಂದು 50,000 ಜನರಿಗೆ ರೀಚ್ ಮಾಡಿಸುವ ಕೆಲಸನ ನೀವು ಮಾಡಿ. ಫಸ್ಟ್ 2 minutes 26 seconds ಇಂದ 2 minutes 33 seconds ತನಕ ತೋರಿಸಿರುವಂತಹ ರಾವಣ ಮತ್ತೆ ರಾಮನ ಬಗ್ಗೆ ಮಾತಾಡೋಣ. ಸೀರಿಯಸ್ಲಿ ಪ್ಯೂರ್ ಗೂಸ್ ಬಂಪ್ಸ್ ಅಂತಾನೆ ಹೇಳ್ತೀನಿ. 8 ಸೆಕೆಂಡ್ ವಿಡಿಯೋನ ಸಾಕು ಇನ್ನು 1.5 ವರ್ಷ ಕಾಯೋಕೆ ಅಂತ ನನ್ಗನ್ಸ್ತಾ ಇದೆ. ರಾಮನ ದೇಹ ಮತ್ತು ಬಿಲ್ಲು ಕಾಣಿಸಿದ್ರೆ ಅಭಿಮಾನಿಗಳು ಖುಷಿಯಿಂದ ಕುಣಿಯುತ್ತಿದ್ದಾರೆ. ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ ರಾಮಾಯಣ ಅನ್ನುವ ಕತೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಮತ್ತೆ ಪದೇ ಪದೇ ಯಾಕೆ ಇದೇ ಸ್ಟೋರಿನ ಪಿಕ್ ಮಾಡ್ತಿದ್ದಾರೆ ಅನ್ನುವ ಒಂದು ಪ್ರಶ್ನೆ ಜನರಲ್ಲಿ ಇತ್ತು. ಅಟ್ ದ ಸೇಮ್ ಟೈಮ್ ಮತ್ತೊಂದು ಆದಿಪುರುಷ್ ಸಿನಿಮಾ ರೀತಿ ಆಗಬಹುದು ಅಂತ ಜನ ಮಾತಾಡ್ಕೊಂತ ಇದ್ರು. ಸೊ ಈ ಪ್ರಶ್ನೆಗಳಿಗೆಲ್ಲ ಇವತ್ತು ಬಿಟ್ಟಿರುವಂತಹ 3 minutes 3 seconds ವಿಡಿಯೋ ಉತ್ತರ ಕೊಟ್ಟಿದೆ ಅಂತ ಈಗಾಗಲೇ ಅನ್ಕೊಂತಾ ಇದ್ದೀನಿ. ವಿಜುವಲಿ ಪ್ರತಿಯೊಂದು ಶಾಟ್ ಕ್ರಿಸ್ಟಲ್ ಕ್ಲಿಯರ್ ಅಂಡ್ ಇದಲ್ವ ಮೇಕಿಂಗ್ ಅಂತ ಅನಿಸ್ತಾ ಇದ್ರೆ, ಬೇಸಿಕಲಿ ಹಾಲಿವುಡ್ ಸಿನಿಮಾಗಳಿಗೆ ಈ ರೀತಿಯ ಇಂಟ್ರೊಡಕ್ಷನ್ ಗ್ಲಿಮ್ಸ್ ಅನ್ನೋದನ್ನ ಮಾಡ್ತಾ ಇರ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಬಾಲಿವುಡ್ ಅಲ್ಲಿ ತಯಾರಾಗ್ತಿರುವಂತಹ ರಾಮಾಯಣ ಸಿನಿಮಾಗೂ ಸಹ ಈ ರೀತಿಯ ಇಂಟ್ರೊಡಕ್ಷನ್ ಗ್ಲಿಮ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಗ್ಲಿಮ್ಸ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮತ್ತೊಂದು ಮೈಲುಗಲ್ಲು ಸೃಷ್ಟಿ ಮಾಡಕ್ಕೆ ಹೊರಟಿದೆ. ಅಂದ್ರೆ ಈಗಾಗಲೇ ಹಾಲಿವುಡ್ಗೆ ಟಕ್ಕರ್ ಕೊಟ್ಟಿದೆ ಅಂತಾನೆ ಅರ್ಥ. ಸ್ವಲ್ಪ ಜಾಸ್ತಿ ಹೈಪ್ ಅಂತ ಅನ್ಕೋಬಹುದು, ಬಟ್ ಇದನ್ನು ಸಹ ಆಡ್ ಮಾಡ್ಕೊಳ್ಳಿ. ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಕಲೆಕ್ಷನ್ 50 ಕೋಟಿ 100 ಕೋಟಿ 200 ಕೋಟಿ ಅಂತ ಕಲೆಕ್ಟ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಡೇ 500 ಕೋಟಿಯಿಂದ ಶುರು ಆಗುತ್ತೆ ಅಂತ ಇವಾಗಲೇ ಮೈಂಡ್ ಅಲ್ಲಿ ಇಟ್ಕೋಬೇಡಿ. ಬಿಟ್ಟಿರುವಂತಹ 3 minutes 3 seconds ಅಥವಾ 3 minutes 4 seconds ವಿಡಿಯೋದಲ್ಲಿ VFX ಶಾರ್ಟ್ಸ್ ಅಂಡ್ ಟೆಕ್ಸ್ಟ್ ಪೋರ್ಷನ್ಸ್ ತುಂಬಾ ಜಾಸ್ತಿನೇ ಇದೆ. ಬಟ್ ಓಂ ಲೋಗೋ ಡಿಸೈನ್ ಮಾಡಿರುವಂತಹ ವಿಧಾನ ಪ್ಯೂರ್ ಗೂಸ್ ಬಂಪ್ಸ್ ಅಂತಾನೆ ಹೇಳ್ತೀನಿ. ರಾಮಾಯಣದಲ್ಲಿರುವಂತಹ ಪ್ರತಿ ಕ್ಯಾರೆಕ್ಟರ್ 3D ಡಿಸೈನ್ ಅಲ್ಲಿ ಮಾಡಿರುವಂತಹ ವಿಧಾನ ಜನರ ಮನಸ್ಸನ್ನ ಗೆದ್ದೇ ಗೆಲ್ಲುತ್ತೆ. ಅಟ್ ದ ಸೇಮ್ ಟೈಮ್ ಓಂ ಡಿಸೈನ್ ಬಂದಾಗ ಅದರ ಒಳಗಡೆ ನಮ್ಮ ಇಂಡಿಯನ್ ಮ್ಯಾಪ್ ಸಹ ಇದೆ. ಅಂಡ್ ಇಷ್ಟು ಮಾತ್ರ ನೋಡಿದ ತಕ್ಷಣ ನನಗೆ ಎಕ್ಸ್ಪೆಕ್ಟೇಷನ್ಸ್ ಪೀಕ್ಸ್ ಗೆ ಕರ್ಕೊಂಡು ಹೋಗ್ತಾ ಇದೆ ಸಿನಿಮಾ ನೋಡ್ಬೇಕು ಅಂತ. ನಾವು ಕಮಿಂಗ್ ಟು ದ ಡೈರೆಕ್ಟರ್ ಅಂಡ್ ಕಾಸ್ಟಿಂಗ್ ಡೀಟೇಲ್ಸ್, 2,000 ಕೋಟಿ ಕಲೆಕ್ಷನ್ ಮಾಡಿರುವಂತಹ ದಂಗಲ್ ಸಿನಿಮಾದ ಡೈರೆಕ್ಟರ್ ನಿತೇಶ್ ತಿವಾರಿ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ನ ಹೇಳ್ತಾ ಇದ್ದಾರೆ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್, ಸೀತಾಮಾತೆಯ ಪಾತ್ರದಲ್ಲಿ ನಮ್ಮ ಸಾಯಿ ಪಲ್ಲವಿ ಅಂಡ್ ರಾವಣನ ಪಾತ್ರದಲ್ಲಿ ನಮ್ಮ ರಾಕಿ, ಲಕ್ಷ್ಮಣನ ಪಾತ್ರದಲ್ಲಿ ರವಿ ದುಬೆ, ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಅವರು ನಟಿಸ್ತಾ ಇದ್ದಾರೆ. ನಟನೆ ಅಂದ್ರೆ ತಪ್ಪಾಗ್ಬಹುದು, ಇಷ್ಟೂ ಪಾತ್ರಗಳಿಗೆ ಇವರೆಲ್ಲ ಸೇರಿ ಪ್ರಾಣ ತುಂಬ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪೇ ಇಲ್ಲ ಅಂತ ನನ್ನ ಅನಿಸಿಕೆ. ನಾವು ಕಮಿಂಗ್ ಟು ದ ಮ್ಯೂಸಿಕ್ ವೈರ್, ಹಾಲಿವುಡ್ ಹ್ಯಾನ್ಸ್ ಜಿಮರ್ ಅಂಡ್ ನಮ್ಮ ಎಆರ್ ರೆಹಮಾನ್ ಕೊಲಾಬ್ರೇಷನ್ ಅಲ್ಲಿ ಸೇರಿ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅಂಡ್ ಬಿಟ್ಟಿರುವಂತಹ ಇಂಟ್ರೊಡಕ್ಷನ್ ಗ್ಲಿಮ್ಸ್ ಗೆ ಮ್ಯೂಸಿಕ್ ವಾಸ್ ಎಪಿಕ್ ವಿತ್ ಎಮೋಷನಲ್ ಡೆಪ್ತ್ ಅಂತಾನೆ ಹೇಳ್ತೀನಿ. ಕೇಳಿಸ್ಕೊಂತಿದ್ರೆ ಸ್ಪಿರಿಚುವಲ್ ವೈಬ್ಸ್ ಆಟೋಮೆಟಿಕಲಿ ಶುರು ಆಗ್ತಾ ಇದಾವೆ. ಅಂಡ್ ಎಸ್ಪೆಷಲಿ ಇದನ್ನ ಹೇಳಲೇಬೇಕು, ಸಿನಿಮಾ ತಯಾರಿ ಆಗ್ತಾ ಇರೋದು ಬಂದ್ಬಿಟ್ಟು ಐಮ್ಯಾಕ್ಸ್ ವರ್ಷನ್ ಅಲ್ಲಿ. ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಬ್ರು ಸರ್ಪ್ರೈಸ್ ಆಗೇ ಆಗ್ತೀರಾ. ಅಂಡ್ ಐಮ್ಯಾಕ್ಸ್ ವರ್ಷನ್ ಅಂದ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆದಂತಹ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂಡ್ ಆ ಐಮ್ಯಾಕ್ಸ್ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನಾವು ಎಆರ್ ರೆಹಮಾನ್ ಅಂಡ್ ಹ್ಯಾನ್ಸ್ ಜಿಮರ್ ಅವರ ಮ್ಯೂಸಿಕ್ ಕೇಳಿಸ್ಕೊಂತಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಸಿನಿಮಾದ ಬಜೆಟ್ ಅಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡೋಣವಾ? ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಸಿನಿಮಾದ ಬಜೆಟ್ ಬಂದ್ಬಿಟ್ಟು ಸುಮಾರು 800 ರಿಂದ 850 ಕೋಟಿ ಬಂಡವಾಳ ಆಗ್ತಾ ಇದ್ದಾರೆ ಅಂತ ಮಾಹಿತಿಗಳು ಇದೆ. ಅಂಡ್ ದಿಸ್ ಇಸ್ ದ ಫಸ್ಟ್ ಮೂವಿ ಐ ಥಿಂಕ್ ಇಷ್ಟು ದೊಡ್ಡ ಬಜೆಟ್ ಹಾಕಿ ಒಂದು ಸಿನಿಮಾನ ಮಾಡ್ತಿರೋದು ಅಂತ ನನ್ನ ಅನಿಸಿಕೆ.
ಅಂಡ್ ಇಷ್ಟು ಬಂಡವಾಳ ಆಗ್ತಿರುವಂತಹ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ಲಿ ನಮಿತ್ ಮಲ್ಹೋತ್ರಾ, ದ ಸಿಇಒ ಆಫ್ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಅಂಡ್ ಡೀನೇಜ್ ಕಂಪನಿ. ಬೇಸಿಕಲಿ VFX ಬಗ್ಗೆ ತುಂಬಾನೇ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇವರ ಕಂಪನಿಗಳಲ್ಲಿ. ಇವ್ರ ಜೊತೆಗೆ ಕೈ ಜೋಡಿಸ್ತಿರೋದು ನಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್, ಅಂದ್ರೆ ನಮ್ಮ ರಾಕಿ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಸಂಸ್ಥೆ. ಲಾಸ್ಟ್ ಅಂಡ್ ಫೈನಲಿ ಸ್ಟಂಟ್ ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮ್ಯಾಡ್ ಮ್ಯಾಕ್ಸ್ ಸಿನಿಮಾದಲ್ಲಿ ಸ್ಟಂಟ್ ಕೊರಿಯೋಗ್ರಫಿ ಮಾಡಿರುವಂತಹ ಗೈ ನೋರಿಸ್ ಅವರು ಸ್ಟಂಟ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ನ ತುಂಬಾ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಸೊ ನೀವು ಸಹ ಇದೇ ರೀತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಂತಿದ್ರೆ ಕಮೆಂಟ್ಸ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ನ ಕೊಡೋದಿದೆ. ಅದು ಏನಪ್ಪಾ ಅಂದ್ರೆ 2026 ದೀಪಾವಳಿಗೆ ಸಿನಿಮಾ ಬರ್ತಾ ಇದೆ ಅಂತ ಈಗಾಗಲೇ ಗೊತ್ತಿದ್ರು ಸಹ ನಿಮ್ಗೆ ಮತ್ತೊಂದು ಸರ್ಪ್ರೈಸ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಈಗಾಗಲೇ ರಾಮಾಯಣ ಪಾರ್ಟ್ 1 ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ರೀಸೆಂಟ್ಲಿ ರಣಬೀರ್ ಕಪೂರ್ ಅವರು ಒಂದು ಕೇಕ್ ಕಟ್ ಮಾಡ್ತಾ ಸೆಲೆಬ್ರೇಷನ್ ಸಹ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅಂಡ್ ಆ ವಿಡಿಯೋ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಅಂಡ್ ಅವರು ಸಹ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇನ್ನೂ ಸುಮಾರು 1 ವರ್ಷ ನಾವು ಕಾಯಲೇಬೇಕಾಗಿ ಬರುತ್ತೆ. ಬಟ್ ಕಾಯೋದ್ರಲ್ಲಿ ತಪ್ಪಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಈ ಇಂಟ್ರೊಡಕ್ಷನ್ ಗ್ಲಿಮ್ಸ್ನ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಮುಗಿಸೋ ಸಮಯ ಬಂದಿದೆ. ಲವ್ ಯು ಆಲ್. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.